ಕೇಂದ್ರದ ವಿರುದ್ಧ ಎರಡನೇ ಬಾರಿಗೆ ಪ್ರತಿಭಟನೆಯ ಕಹಳೆ ಮೊಳಗಿಸಿರುವ ರೈತರು ತಮ್ಮ ಹೋರಾಟ ನಿಧಾನಕ್ಕೆ ತೀವ್ರಗೊಳಿಸ್ತಾ ಇದ್ದಾರೆ. ಅತ್ತ ಪೊಲೀಸರು ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಭಾರತ ಬಂದ್ ನಡುವೆ ಶಂಭು ಗಡಿಯಲ್ಲಿ ಸಂಚಲನ, ನೂಕಾಟ, ತಳ್ಳಾಟ, ಪೊಲೀಸರಿಂದ ಅಶ್ರುವಾಯು ಪ್ರಯೋಗ. ಹೌದು, ಎಲ್ಲ ಬೆಳೆಗಳಿಗೆ ನಿರ್ದಿಷ್ಟ ಬೆಂಬಲ ಬೆಲೆ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಎರಡನೇ ಬಾರಿಗೆ ದೆಹಲಿಗೆ ದಾಂಗುಡಿ ಇಟ್ಟಿರುವ ರೈತರು ಪ್ರತಿಭಟನೆಯನ್ನ ದಿನೇ ದಿನೇ ತೀವ್ರಗೊಳಿಸುತ್ತಿದ್ದಾರೆ. ಈ ಮಧ್ಯೆ ನಿನ್ನೆ ಗ್ರಾಮೀಣ ಭಾರತ್ ಬಂದ್ಗೆ ಕರೆ ನೀಡಿದ್ರು. ಜೊತೆಗೆ ನಾಳೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೇಂದ್ರ ಮುಂದಾಗಿದೆ. ಆದ್ರೆ ಈ ಮಧ್ಯೆ ಪಂಜಾಬ್, ಹರಿಯಾಣ ಶಂಭು ಗಡಿಯಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಚದುರಿಸಲು ಭದ್ರತಾ ಪಡೆಗಳು ಅಶ್ರುವಾಯು ಶೆಲ್ಗಳನ್ನ ಹಾರಿಸಿದ್ದಾರೆ. ರೈತರ ಪ್ರತಿಭಟನೆ ನಡುವೆ ಯುಪಿ ಸರ್ಕಾರ ವಿವಾದಾತ್ಮಕ ನಡೆ. ಉತ್ತರ ಪ್ರದೇಶದಲ್ಲಿ 6 ತಿಂಗಳು ಪ್ರತಿಭಟನೆಗಳಿಗೆ ನಿಷೇಧ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರ ತಾಳ್ಮೆ ಕಟ್ಟೆಯೊಡೆಯುತ್ತಿರುವ ನಡುವೆ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಲ್ಲಿ 6 ತಿಂಗಳ ಕಾಲ ಮುಷ್ಕರವನ್ನ ನಿಷೇಧಿಸಿದೆ. ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ಇಲಾಖೆಗಳು, ನಿಗಮಗಳು ಮತ್ತು ಪ್ರಾಧಿಕಾರಗಳಿಗೂ ಅನ್ವಯಿಸುತ್ತದೆ ಅಂತ ಸರ್ಕಾರ ಸುತ್ತೋಲೆಯಲ್ಲಿ ಉಲ್ಲೇಖಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.